ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆಧಾರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಈಗ ಕಥೆ ಕೇಳೋಣವಾ. ಒಂದೂರಲ್ಲಿ ಒಬ್ಬ ಕಲ್ಲು ಕುಟ್ಕ ಇದ್ದ. ಕಲ್ಲು ಕುಟ್ಕ ಅಂದ್ರೆ ಗೊತ್ತಾ ನಿಮಗೆ? ಈ ದೊಡ್ಡ ದೊಡ್ಡ ಬಂಡೆಗಳಿರುತ್ತಲ್ಲ, ಆ ಬಂಡೆಗಳನ್ನು ಉಳಿ ಸುತ್ತಿಗೆ ಎಲ್ಲ ಇಟ್ಕೊಂಡು ಢಮ 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 ಅಂತ ಹೊಡಿತಾ ಇರ್ತಾರಲ್ಲ, ನೋಡಿದ್ದೀರಾ? ಇವಾಗೆಲ್ಲ ಡೈನಮೈಟ್ಗಳು ಬಂದುಬಿಟ್ಟಿದೆ, ಬಂಡೆ ಎಲ್ಲ ಢಮ್ ಅಂತ ಸಿಡಿಸ್ಬಿಡುತ್ತವೆ. ಮೊದಲೆಲ್ಲ ಅದೆಲ್ಲ ಇರಲಿಲ್ಲ. ಕಲ್ಲು ಕುಟ್ಗರು ಕಲ್ಲುಗಳನ್ನು ಬಂಡೆಗಳನ್ನು ಒಡೆದು ಚಿಕ್ಕ ಚಿಕ್ಕ ಕಲ್ಲುಗಳನ್ನಾಗಿ ಮಾಡ್ತಾಯಿದ್ರು. ಆ ಕಲ್ಲುಗಳನ್ನು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ದರು. ಅದೇ ಥರ ಈ ಕಲ್ಲು ಕುಟ್ಕನು ದಿನಾಗ್ಲೂ ಅವರೂರಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತು. ಆ ಬೆಟ್ಟಕ್ಕೆ ಹೋಗಿ ಅದನ್ನು ಹತ್ಕೊಂಡು ಹೋಗಿ ಮೇಲ್ಗಡೆ ಒಂದು ಬಂಡೆನ ಆರಿಸ್ಕೊಂಡು ಅದನ್ನು ಒಡೆಯೋಕ್ಕೆ ಶುರು ಮಾಡೋನು. ದಿನ ಸ್ವಲ್ಪ ಸ್ವಲ್ಪ ಒಡೆಯೋದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಡೆಯೋದು. ಆಮೇಲೆ ಅವತ್ತು ಹೊಡೆದಿದ್ದ ಕಲ್ಲುಗಳನ್ನೆಲ್ಲ ಒಂದು ಚೀಲಕ್ಕೆ ತುಂಬ್ಕೊಂಬರೋದು. ಆ ಕಲ್ಲುಗಳನ್ನು ಕೊಂಡ್ಕೊಳ್ಳೋದೇ ಅಂಗಡಿ ಇತ್ತು. ಆ ಅಂಗಡಿಗೆ ಅದನ್ನು ಮಾರೋದು. ಅವ್ರು ದುಡ್ಡು ಕೊಡ್ತಾರೆ. ಆ ದುಡ್ಡು ತೊಗೊಂಡು ಹೋಗಿ ತನ್ನ ಮನೆಗೆ ಏನೇನು ಸಾಮಾನು ಬೇಕೋ ಎಲ್ಲ ತೊಗೊಂಡು ಹೋಗೋದು. ಇದು ಅವನ ದಿನಚರಿ ಆಗಿತ್ತು. ಅವನ ಈ ಕಲ್ಲು ಒಡೆಯೋ ಕೆಲಸದಿಂದ ಅವನಿಗೆ ದಿನಕ್ಕೆ 3 ಸರ್ತಿ ಊಟ ಮಾಡೋದಕ್ಕೆ ಆಗೋಷ್ಟು ಹಣ ಸಂಪಾದನೆ ಆಗ್ತಾಯಿತ್ತು. ಸರಿ, ಹೀಗೆ ನಡೀತಾ ಇತ್ತು. ಒಂದಿನ ಅವನು ಬೆಳಗ್ಗೆ ಬೇಗ ಎದ್ದು ಉಳಿ ಸುತ್ತಿಗೆ ತಗೊಂಡು ಹೊರಟ. ಹೋದ, ಅಲ್ಲಿ ಒಂದು ಬಂಡೆನ ಆರಿಸ್ಕೊಂಡ. ಡಬ ಢಬ 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 ಅಂತ ಒಡೆಯೋದಕ್ಕೆ ಶುರು ಮಾಡ್ದ. ಬೇಸಿಗೆ ಕಾಲ, ಬಿರು ಬಿಸಿಲು. ಹೊಡಿತಾ ಇದ್ದಾನೆ, ಬೆವರು ಸುರಿತಾ ಇದೆ, ಸುಸ್ತಾಗ್ತಾ ಇದೆ. ಹಾಗೂ ಹೀಗೂ ಕಷ್ಟಪಟ್ಟು ಮಧ್ಯಾಹ್ನದ ತನಕ ಹೊಡೆದ. ಅಪ್ಪ ಆಗಲ್ಲಪ್ಪ ಅನ್ನಿಸ್ಬಿಡ್ತು, ಸುಸ್ತಾಗ್ಬಿಡ್ತು. ಸ್ವಲ್ಪ ಹೊತ್ತಾದರೂ ವಿಶ್ರಾಂತಿ ತಗೊಳ್ಳೇಬೇಕು ಅನ್ನಿಸ್ತು. ಸರಿ, ಅಲ್ಲೇ ಆ ಕಡೆಗೆ ನೋಡ್ದ. ಅಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಅದರ ರೆಂಬೆ ಕೊಂಬೆಗಳು ಸ್ಟಗ್ಲಕ್ಕೆ ಚಾಚ್ಕೊಂಡಿದ್ವು. ಅದರ ಅಡಿಯಲ್ಲಿ ತಂಪಾದ ನೆರಳಿತ್ತು. ಆಹಾ, ಎಷ್ಟು ಚೆನ್ನಾಗಿದೆ. ಅಲ್ಲಿ ಹೋಗಿ ಒಂದು 10 ನಿಮಿಷ ವಿಶ್ರಾಂತಿ ತೊಗೊಂಡು ಬಂದುಬಿಡ್ತೀನಿ, ಎಷ್ಟು ಚೆನ್ನಾಗಾಗುತ್ತೋ. ಆಮೇಲೆ ಸಾಯಂಕಾಲ ತನಕ ಕಲ್ಲು ಹೊಡಿಬೋದು ಅಂದ್ಕೊಂಡು ಹೋದ. ಮರದ ಹತ್ರ ಹೋದ. ನಿಜವಾಗ್ಲೂ ತಂಪಾಗಿತ್ತು, ಗಾಳಿನೂ ತಣ್ಣಗೆ ಬೀಸ್ತಾ ಇತ್ತು. ಸರಿ, ಮಲಗದ. ತಲೆ ಕೆಳಗಿಡ್ತಿದ್ದ ಹಾಗೆ ಆಯಾಸಕ್ಕೆ ಒಳ್ಳೆ ನಿದ್ದೆ ಹತ್ತಿಬಿಡ್ತು. ಸರಿ, ನಿದ್ದೆ ಮಾಡ್ತಾಯಿದ್ದ. ಆ ನಿದ್ದೆಲಿ ಒಂದು ಕನಸು ಬಿತ್ತು ಮಕ್ಕಳೇ. ನಿಮಗೂ ಎಲ್ಲ ಬೀಳುತ್ತಲ್ಲ ಚೆಂಚೆನೋ ಕನಸುಗಳು, ದೆವ್ವದ ಕನಸು ಅಲ್ವಾ, ಭಯದ ಕನಸುಗಳು ಬೀಳುತ್ತಲ್ವ. ಹಾಗೆ ಅವನಿಗೂ ಒಂದು ಕನಸು ಬಿತ್ತು. ಆ ಕನಸಲ್ಲಿ ಅವನು ಕಲ್ಲು ಒಡೆಯೋದನ್ನು ಮುಗಿಸ್ಕೊಂಡು ಸಾಯಂಕಾಲ ತನ್ನ ಗುಡಿಸಲಿನ ಕಡೆಗೆ ಹೋಗ್ತಾ ಇದ್ದ. ದಾರಿಲಿ ಒಂದು ದೊಡ್ಡ ಬಂಗ್ಲೆ, ಸಾಹುಕಾರಂದು. ನೋಡ್ದ ಬಂಗ್ಲೆ ಕಡೆಗೆ. ಅಪ್ಪ, ಎಷ್ಟು ದೊಡ್ಡ ಬಂಗ್ಲೆ! ಅದೊಂದು
ಎಲ್ಲ ಅಮೃತ ಶಿಲೆಯ ಕಲ್ಲುಗಳನ್ನು ಉಪಯೋಗಿಸ್ಕೊಂಡು ಕಟ್ಟಿದ್ರು. ನೆಲಕ್ಕೂ ಬೇರೆ ಬೇರೆ ತರಹದ ಆಕರ್ಷಕವಾದ ಕಲ್ಲುಗಳನ್ನೆಲ್ಲ ಹಾಕಿದ್ರು. ಸಾಯಂಕಾಲ ಆಗಿತ್ತಲ್ವಾ, ದೀಪಗಳನ್ನೆಲ್ಲ ಹಚ್ಚಿದ್ರು. ಆ ದೀಪದ ಬೆಳಕಿನಲ್ಲಿ ಫಳ 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 ಅಂತ ಹೊಳಿತಾ ಇತ್ತು ಮನೆ. ಸೇವಕರೆಲ್ಲ ಒಳ್ಳೆ ಉಡುಪನ್ನು ತೊಟ್ಕೊಂಡು ಘಮ ಘಮ ಅನ್ನೋ ಊಟನ ತಟ್ಟೆಗಳಲ್ಲಿ ಬಡಿಸ್ಕೊಂಡು ಒಳಕ್ಕೂ ಹೊರಕ್ಕೂ ಓಡಾಡ್ತಾಯಿದ್ರು. ಏನೋ ಒಂದು ದೊಡ್ಡ ಸಮಾರಂಭ ಅಂತ ಕಾಣುತ್ತೆ. ಸೇವಕರು ಹೀಗೆ ಓಡಾಡ್ತಾಯಿದ್ರು. ನೋಡ್ದ, ತನ್ನ ಕಡೆ ನೋಡಿಕೊಂಡ, ತನ್ನ ಕೈ ನೋಡಿಕೊಂಡ. ಕಲ್ಲು ಒಡೆದು 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 ಒರಟಾಗ್ಬಿಟ್ಟಿತ್ತು. ತನ್ನ ಬಟ್ಟೆ ನೋಡ್ದ, ಕೊಳಕ್ಲು ಬಟ್ಟೆ ಜೊತೆಗೆ ಧೂಳು ತುಂಬ ಹೋಗ್ಬಿಟ್ಟಿದೆ. ಕಲ್ಲು ಹೊಡೆಯುವಾಗೆಲ್ಲ ಧೂಳೆಲ್ಲ ಹಾರುತ್ತಲ್ಲ, ಧೂಳು. ಹೇಗಿದ್ದೀನಿ ನಾನು ಅಲ್ಲ. ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಈ ರೀತಿಯಾಗಿ ಒಂದು ದೊಡ್ಡ ಬಂಗ್ಲೆ ಒಡೆಯ ಆಗೋದಕ್ಕೆ ಸಾಧ್ಯ ಆಗಿದೆಯಾ ನನಗೆ? ಆರಾಮವಾಗಿ ಒಳ್ಳೆ ಊಟ ಮಾಡಿಕೊಂಡು ಖುಷಿಯಾಗಿರೋಕ್ಕಾಗಿದೆಯಾ? ಹಯ್ಯ, ನಂದು ಒಂದು ಜೀವನನ. ನಾನು ಹೀಗೆ ಸಾಹುಕಾರ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದ್ಕೊಂಡ. ತಕ್ಷಣ ನಿನ್ನ ಆಸೆ ಈಡೇರಲಿ ಅಂತ ಯಾರೋ ಹೇಳಿಬಿಟ್ರು. ಇದೇನಿದು, ಯಾರು ಮಾತಾಡಿದ್ದು ಅಂತ ಸುತ್ತಲೂ ಮುತ್ತಲೂ ನೋಡ್ದ. ಯಾರೂ ಇಲ್ಲ ಅಲ್ಲಿ. ಯಾರು ಮಾತಾಡಿದ್ದು ಅಂದ. ಯಾರೂ ಉತ್ತರ ಕೊಡಲಿಲ್ಲ. ಆ ದೊಡ್ಡ ಬೆಟ್ಟದಲ್ಲಿ ಒಬ್ಬ ಯಕ್ಷ ಇದ್ದ ಮಕ್ಕಳೇ. ಆ ಯಕ್ಷ ಈ ರೀತಿ ಮಾತಾಡಿದ್ದ. ಯಕ್ಷ ಯಾರ ಕಣ್ಗೂ ಕಾಣಲ್ವಲ್ಲ. ಸರಿ ಆಯಿತು, ಅಯ್ಯೋ ನನಗೆ ಏನೋ ಭ್ರಾಂತು ಅಂತ ಕಾಣುತ್ತೆ, ಏನೋ ಕೇಳಿಸ್ತು ಅಂದ್ಕೊಂಡ ಮನೆ ಹತ್ರ ಬಂದ. ನೋಡ್ತಾನೆ, ಇವನು ಗುಡಿಸಲು ಇಲ್ಲವೇ ಇಲ್ಲ. ಅದ್ರ ಜಾಗದಲ್ಲಿ ದೊಡ್ಡ ಬಂಗ್ಲೆ ಬಂದ್ಬಿಟ್ಟಿದೆ. ಫಳ 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 ಅಂತ ಹೊಳಿತಾ ಇರುವಂಥ ಅಮೃತಶಿಲೆ ಕಲ್ಲಿಂದ ಮಾಡಿದ ಬಂಗ್ಲೆ. ಏನೆಲ್ಲ ಚಂದದ ಅಲಂಕಾರಗಳು ಬೇರೆ ಇದೆ. ಅದ್ರ ಸುತ್ತಲೂ ಆಕರ್ಷಕವಾದ ಹೂವಿನ ತೋಟ ಬೇರೆ. ಒಳಗಡೆಗೆ ಹೋಗಿ ನೋಡ್ದ. ಕೋಣೆಗಳಲ್ಲಿ ಮೆತ್ತಿಗೆ ಸುಪ್ಪತ್ತಿಗೆಗಳು, ಬೆಲೆ ಬಾಳುವಂಥ ಪೀಠೋಪಕರಣಗಳು. ಏನಿದು? ಆಶ್ಚರ್ಯ ಆಗೋಯ್ತು. ಅಡುಗೆ ಮನೆಗೆ ಹೋದ. ಘಮ 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 ಅನ್ನೋ ಭೋಜನ ತಯಾರು ಮಾಡಿಟ್ಬಿಟ್ಟಿದ್ದಾರೆ ಸೇವಕರೆಲ್ಲ. ಎಲ್ಲ ನಮಸ್ಕಾರ ಮಾಡಿದ್ರು ಇವನಿಗೆ. ಬನ್ನಿ ಸ್ವಾಮಿ, ಊಟ ಮಾಡಿ ಅಂದರು. ಖುಷಿ ಅಂದರೆ ಖುಷಿ. ಏನಪ್ಪ ಇದು, ನಾನೇನು ಕನಸು ಕಾಣ್ತಿದ್ದೀನಾ ಅಂದ್ಕೊಂಡು ಮೈ ಚಿವುಟ್ಟು ನೋಡ್ಕೊಂಡ. ಕನಸಲ್ಲ ಅಂದರೆ ಇದಿಷ್ಟು ಅವನ ಕನಸಿನಲ್ಲಿ ಬೀಳ್ತಾ ಇತ್ತು. ನಿಮಗೆ ಗೊತ್ತಲ್ವ ಮಕ್ಕಳೇ, ಕನಸು ಬೀಳ್ತಾ ಇರೋವಾಗ ಅದು ಕನಸು ಅಂತ ಅನಿಸೋದೇ ಇಲ್ಲ ಅಲ್ವಾ? ಹಾಗೆ ಆಯಿತು ಇವನಿಗೂ. ಸರಿ, ಹೌದಾ? ಒಳ್ಳೆ ಸುಗಂಧ ದ್ರವ್ಯಗಳಿಂದ ಕಾಯಿಸಿದ್ದ ನೀರಿತ್ತು. ಸ್ನಾನ ಮಾಡಿಕೊಂಡ, ಒಳ್ಳೆ ಪೋಷಾಕ ಧರಿಸ್ಕೊಂಡ. ಆಹಾಹಾಹಾ, ಎಂಥ ರುಚಿಯಾಗಿರೋ ಭೋಜನ, ಭೂರಿ ಭೋಜನ ಮಾಡ್ದ. ಸುಪ್ಪತ್ತಿಗೆ ಮೇಲೆ ಬಂದು ಮಲ್ಕೊಂಬಿಟ್ಟ. ಸ್ವರ್ಗಕ್ಕೆ ಒಂದೇ ಗೇಣು. ಹಾಯಾಗಿ ನಿದ್ದೆ ಬಂತು. ಸರಿ, ಬೆಳಗಾಯಿತು. ಆರಾಮಾಗಿ ಕೂತ್ಕೊಂಡಿದ್ದ. ಏನೋ ಶಬ್ದ ಕೇಳಿಸ್ತು. ಏನಿದು ಶಬ್ದ ಅಂತ ಕಿಟಕಿನಲ್ಲಿ ನೋಡ್ದ. ಅಲ್ಲಿ ಆ ಕಣಿವೆನಲ್ಲಿ ಒಂದು ದೊಡ್ಡ ಮೆರವಣಿಗೆ ಬರ್ತಾಯಿತ್ತು. ನೋಡಿದ್ರೆ ಆ ಊರಿನ ರಾಜನ ಮೆರವಣಿಗೆ ಅದು.
ಅಬ್ಬಬ್ಬಬ್ಬಾ, ಏನು ವೈಭೋಗ! ರಾಜಭಟ್ರು, ಸೈನಿಕರು ಎಲ್ಲ ಶಿಸ್ತಾಗಿ ನಡ್ಕೊಂಬರ್ತಾ ಇದ್ದಾರೆ. ರಾಜನಿಗೆ ಏನು ಹಾರ ತುರಾಯಿಗಳನ್ನೆಲ್ಲ ಹಾಕಿದ್ದಾರೆ. ಪಲ್ಲಕ್ಕಿಯಲ್ಲಿ ಕೂತ್ಕೊಂಡಿದ್ದಾನೆ ರಾಜ. ಏನು ಮರ್ಯಾದೆ, ಏನು ಮರ್ಯಾದೆ! ಜನರೆಲ್ಲ ಆ ಕಡೆ ಈ ಕಡೆ ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ ರಾಜಂಗೆ. ನೋಡ್ದ ಇವನು, ಅಬ್ಬಬ್ಬಬ್ಬಬ್ಬ, ಏನಪ್ಪ ಹಾಂ, ರಾಜ ಅಂದರೆ ಎಷ್ಟು ಘನತೆ, ಗೌರವ! ಇಡೀ ರಾಜ್ಯ ಅವನ ಒಂದು ಕೈ ಸನ್ನೆಗೆ ಕಾದು ಕೂತ್ಕೊಂಡಿರುತ್ತೆ. ನಾನು ರಾಜನಾಗಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದ್ಕೊಂಡ. ತಕ್ಷಣ ನಿನ್ನ ಆಸೆ ಈಡೇರಲಿ ಅಂತ ಒಂದು ಧ್ವನಿ ಕೇಳಿಸ್ತು. ಹಾಂ ಅಂತ ತಿರುಗಿ ನೋಡೋದ್ರೊಳಗೆ ಅವನು ದೊಡ್ಡ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದ. ಆ ಪರಿಚಾರಕಿಯರು ಗಾಳಿ ಹಾಕ್ತಾಯಿದ್ರು ಚಾಮರದಲ್ಲಿ. ಮಂತ್ರಿಗಳು, ಸೇನಾಧಿಪತಿಗಳು ಎಲ್ಲ ರಾಜನ ಆಜ್ಞೆ ಕಾಯ್ತಾ ಇದ್ದರು. ಈಗ ಅವನಿಗನ್ನಿಸ್ತು, ವಾವ್, ನಿಜವಾಗ್ಲೂ ನಾನೇ ಎಲ್ಲರಿಗಿಂತ ದೊಡ್ಡ ವ್ಯಕ್ತಿ, ಇದಕ್ಕಿಂತ ದೊಡ್ಡತನ ಇನ್ನೇನಿಲ್ಲ ಅಂತ ತುಂಬ ಖುಷಿಯಾಗೋಯ್ತು. ಹೀಗೆ ಕೆಲವು ದಿನಗಳ ಕಳೀತು. ಇದ್ದಕ್ಕಿದ್ದ ಹಾಗೆ ರಾಜ್ಯಕ್ಕೆ ದೊಡ್ಡ ಕ್ಷಾಮ ಬಂದ್ಬಿಡ್ತು. ಕೆರೆ ಕಟ್ಟೆಗಳೆಲ್ಲ ಒಣಗೋದ್ವು. ಪೈರೆಲ್ಲ ನೀರೇ ಇಲ್ಲದೆ ನಾಶ ಆಗೋಯ್ತು. ಜನರೆಲ್ಲ ಹಸುವಿಂದ ಕಂಗೆಟ್ರು. ವಿಪರೀತ ಧಗೆ. ರಾಜ ಸೂರ್ಯನ ಕಡೆ ನೋಡ್ದ. ಸೂರ್ಯ ಧಗ 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 ಅಂತ ಉರಿತಾ ಇದ್ದ. ಅಬ್ಬಾ, ಈ ಸೂರ್ಯ ಎಷ್ಟು ಶಕ್ತಿಶಾಲಿ! ಅಲ್ಲ, ಯಾವ ರಾಜ ತಾನೇ ಇವನ ಮುಂದೆ ಏನು ಮಾಡ್ಯಾನು? ಇಡೀ ಪ್ರಪಂಚಕ್ಕೆ ಜೀವ ತುಂಬೋನು ಇವನೇ, ಜೀವ ತೆಗೆಯೋನು ಇವನೇ. ನಾನು ಸೂರ್ಯನಾಗಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದ್ಕೊಂಡ. ನಿನ್ನ ಆಸೆ ಈಡೇರಲಿ ಅಂತ ಧ್ವನಿ ಕೇಳಿಸ್ಬಿಡ್ತು. ಮರುಕ್ಷಣದಲ್ಲಿ ಅವನು ಸೂರ್ಯ ಆಗ್ಬಿಟ್ಟಿದ್ದ. ಒಬ್ಬ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವಂಥ ಚೈತನ್ಯ ರೂಪಿ ಸೂರ್ಯ. ಎಲ್ಲ ಇಡೀ ಪ್ರಪಂಚನೇ ನೋಡೋಕ್ಕಾಗ್ತಾಯಿತ್ತು ಅವನಿಗೆ. ಈ ಜಗತ್ತಲ್ಲಿ ನಾನೇ ದೊಡ್ಡವನು, ನನಗಿಂತ ಶಕ್ತಿಶಾಲಿಯಾಗಿದ್ದಿನ್ಯಾವುದೂ ಇಲ್ಲ ಅಂತ ಖಚಿತವಾಗಿ ಅನ್ನಿಸ್ಬಿಡ್ತು. ಸಂತೋಷವಾಗಿದ್ದ. ಧಗ 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 ಅಂತ ಉರಿತಾ ಇದ್ದ. ಸ್ವಲ್ಪ ಹೊತ್ತಲ್ಲೇ ಒಂದು ದೊಡ್ಡ ಕಪ್ಪು ಮೋಡ ಇವನ ಕಡೆಗೆ ಬರ್ತಾಯಿತ್ತು. ಬಂದು 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 ಇವನನ್ನು ಪೂರ್ತಿ ಮುಚ್ಚಾಕ್ಬಿಡ್ತು. ಕಪ್ಪು ದಪ್ಪು ಮೋಡ. ಇವನಿಗೇನಾಗಲಿಲ್ಲ, ಆದರೆ ಪ್ರಪಂಚಕ್ಕೆಲ್ಲ ಕತ್ಲಾಗ್ಬಿಡ್ತು. ಇವನು ಸಂತೋಷ ಎಲ್ಲ ಜರ್ರ ಅಂತ ಇಳಿದು ಹೋಯ್ತು. ಅಯ್ಯೋ, ಇದೇನಿದು? ನಾನು ಜಗತ್ತನ್ನೇ ಬೆಳಗೋ ಸೂರ್ಯ, ಆದರೆ ಈ ಯಕ್ಕಶ್ಚಿತ್ ಮೋಡ ನನ್ನನ್ನೇ ಮುಚ್ಚಿಬಿಡ್ತಲ್ಲ. ಹಾಂ, ನನಗಿಂತ ಇದೇ ಶಕ್ತಿಶಾಲಿ ಇಂದಾಗಾಯಿತು. ನನಗೆ ಈ ಸೂರ್ಯ ಆಗಿರೋದೇನು ಬೇಡ, ನಾನು ಈ ಕಪ್ಪು ಮೋಡ ಆಗಿದ್ರೇ ಚೆನ್ನ ಅಂದ್ಕೊಂಡ. ನಿನ್ನ ಆಸೆ ನೆರವೇರಲಿ ಅಂತ ಧ್ವನಿ ಕೇಳಿಸ್ತು. ತಕ್ಷಣ ಇವನು ಬೃಹದಾಕಾರವಾದ ಕಪ್ಪು ಮೋಡವಾಗಿ ಬದಲಾಗ್ಬಿಟ್ಟ. ಅರೆರರೇ, ಎಷ್ಟು ದಪ್ಪ, ಎಷ್ಟು ಕಪ್ಪು! ಓಹೋ, ನಾನೇ ತುಂಬ ಶಕ್ತಿಶಾಲಿ, ಸೂರ್ಯನೇ ಮುಚ್ಚೋಷ್ಟು ನನಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ಹೆಮ್ಮೆಯಿಂದ ಬೀಗ್ದ. ಸ್ವಲ್ಪ ಹೊತ್ತಾಯಿತು. ಭರ್ರ ಅಂತ ಜೋರಾಗಿ ಗಾಳಿ ಬೀಸೋಕ್ಕೆ ಶುರುವಾಯಿತು. ಅಬ್ಬಬ್ಬಬ್ಬ, ಎಷ್ಟು ಜೋರು ಅಂದರೆ ಕ್ಷಣಾರ್ಧದಲ್ಲಿ ಈ ಕಪ್ಪು ಮೋಡ ಪೂರ್ತಿ ಚದುರು ಹೋಯಿತು. ಅದು ಇತ್ತು ಅಂತಲೇ ಗೊತ್ತಾಗೋಕ್ಕಿಲ್ಲ, ಅಷ್ಟು ಎಲ್ಲ ಚೂರು ಚೂರಾಗಿ ಎಲ್ಲೆಲ್ಲೋ ದಿಕ್ಕಾಪಾಲಾಗಿ ಹೊರಟೋಯ್ತು. ಅಯ್ಯಯ್ಯೋ, ಏನಪ್ಪ ಇದು ನನ್ನ ದುರವಸ್ಥೆ! ಒಬ್ಬ, ಏನು ಗಾಳಿ, ಏನು ಗಾಳಿ, ಎಷ್ಟು ಪ್ರಬಲ, ಏನು ಶಕ್ತಿ! ಅಯ್ಯೋ, ನಾನಿಂಥ ಪ್ರಚಂಡ ಗಾಳಿ ಆದ್ರೇ ಚಂದ
ಅನ್ನಿಸ್ತು. ನಿನ್ನ ಆಸೆ ಈಡೇರಲಿ ಅಂತ ಶಬ್ದ ಮತ್ತೆ ಬಂತು. ಈಗ ಅವನು ರೈ ರೈ ಅಂತ ಬೀಸೋ ಬಿರುಗಾಳಿ ಆಗ್ಬಿಟ್ಟ. ಆಹಾ, ನನ್ನಯ್ಯ ಸಮಾನರಾರು ಅಂತ ಖುಷಿಯಾಗೋಯ್ತು. ಎಲ್ಲನ ಕ್ಷಣಾರ್ಧದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೀನಿ ನಾನು ಅಂತ ಗರ್ವದಿಂದ ಗಹಗಹಿಸಿ ನಕ್ಕ. ಆದರೆ ಅರೆ ಏನಿದು, ಇದೇನೋ ತಡೀತಾ ಇದೆಯಲ್ಲ ನನ್ನನ್ನು. ಪವಮಾನ ಪವಮಾನ ಜಗದ ಪ್ರಾಣ, ಇದೇನಿದು, ಈ ಪವಮಾನನನ್ನು, ಈ ವಾಯುದೇವನನ್ನು ಯಾರು ತಡೀತಾ ಇದ್ದಾರಲ್ಲ ಅಂತ ನೋಡಿದ್ರೆ ಎಂಥ ಭಯಂಕರ ಬಿರುಗಾಳಿಯನ್ನು ಯಾರಪ್ಪ ತಡೆಯೋದು ಅಂತ ನೋಡಿದ್ರೆ ಎತ್ತರವಾಗಿ ಗಂಭೀರವಾಗಿ ನಿಂತ ದೊಡ್ಡ ಪರ್ವತ. ಗಾಳಿ ಎಷ್ಟೇ ಜೋರಾಗಿ ಬೀಸಿದ್ರು ಸ್ವಲ್ಪನೂ ಅಲುಗಾಡದೆ ಧೀಮಂತವಾಗಿ ನಿಂತ್ಕೊಂಡಿದೆ. ಅಬ್ಬಬ್ಬಾ, ಏನು ಗಾಂಭೀರ್ಯ, ಏನು ಶಕ್ತಿ! ನಾನು ಈ ಪರ್ವತ ಆಗಿದ್ರೇ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ತಥಾಸ್ತು ಅಂತ ಧ್ವನಿ ಕೇಳಿಸ್ತು. ತಕ್ಷಣವೇ ಇವನು ಅಚಲನಾದ ದೊಡ್ಡ ಬೆಟ್ಟ ಆಗ್ಬಿಟ್ಟ. ಆಹಾ, ಇದೇ ಸರಿ, ಇನ್ಯಾವತ್ತೂ ಯಾರು ನನ್ನನ್ನು ಅಲುಗಾಡ್ಸೋಕ್ಕೂ ಸಾಧ್ಯವಿಲ್ಲ ಅಂತ ದರ್ಪವಾಗಿ ನಿಂತ್ಕೊಂಡ. ಕಟ್ ಕಟ್, ಢಬ್ ಢಬ್, ಢಬ್ ಢಬ್ ಅಂತ ಏನೋ ಶಬ್ದ. ಏನಿದು? ನೋಡಿದ್ರೆ ಒಬ್ಬ ಸಾಧಾರಣ ಕಲ್ಲು ಕುಟ್ಕ ಈ ಧೀಮಂತ ಪರ್ವತವನ್ನೇ ತನ್ನ ಉಳಿ ಸುತ್ತಿಗೆಗಳಿಂದ ಹೊಡಿತಾ ಇದ್ದಾನೆ, ಬಂಡೆಗಳನ್ನೇ ಪುಡಿಗಟ್ತಾ ಇದ್ದಾನೆ. ಏನಿದು, ಇಂಥ ಅಗಾಧವಾದ ಪರ್ವತ! ನಾನು ಈ ಸಣಕಲ್ ಮನುಷ್ಯನಿಗೆ ತಲೆಬಾಗೋ ಹಾಗಾಯ್ತಲ್ಲ. ಅವನ ಮುಂದೆ ನಾನು ಕುಬ್ಜಾನೆ. ಛೆ, ನಾನು ಈ ಕಲ್ಲು ಕುಟುಕನಾಗಿದ್ರೇ ತುಂಬ ಚೆನ್ನಾಗಿರ್ತಾಯಿತ್ತು ಅಂದ್ಕೊಂಡ. ಕ್ಷಣಾರ್ಧದಲ್ಲಿ ಅವನು ಮೊದಲಿನ ಕಲ್ಲು ಕುಟುಕನೇ ಆಗಿಬಿಟ್ಟ. ಅಷ್ಟು ಹೊತ್ತಿಗೆ ನಿದ್ದೆಯಿಂದ ಎಚ್ಚರ ಆಯಿತು. ಈಗ ಅವನು ತನ್ನ ಒರಟು ಕೈಗಳನ್ನು ಧೂಳು ತುಂಬಿದ ಬಟ್ಟೆನ ನೋಡಿಕೊಂಡ. ಆದರೆ ಆ ಕನಸಲ್ಲಿ ಇವನಿಗೆ ಬೇಜಾರಾಗಿತ್ತಲ್ಲ, ಆ ಥರ ಇವಾಗ ಬೇಜಾರೇ ಆಗಲಿಲ್ಲ. ತಾನು ಸಾಹುಕಾರ ಆಗಬೇಕು, ಮತ್ತೊಂದಾಗಬೇಕು, ಮಗದೊಂದಾಗಬೇಕು ಅಂತ ಏನೂ ಅನ್ನಿಸ್ಲೇ ಇಲ್ಲ. ತನ್ನನ್ನು ಕಲ್ಲು ಕುಟುಕನನ್ನಾಗಿ ಮಾಡಿದ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ದ. ಯಾಕೆಂದರೆ ಅವನಿಗೆ ಇದೆಲ್ಲ ಗೊತ್ತಾಗಿ ಹೋಗಿತ್ತಲ್ಲ, ಏನಾದರೂ ಆಮೇಲೆ ಅದರಲ್ಲಿಂದೂ ಏನೂ ಸಮಾಧಾನ ಇಲ್ಲ, ಇನ್ನೊಂದಾಗಬೇಕು ಅನಿಸುತ್ತೆ, ಅದರಿಂದನೂ ಸಮಾಧಾನ ಇಲ್ಲ. ಇದನ್ನೆಲ್ಲ ಅವನು ತಿಳ್ಕೊಂಬಿಟ್ಟಿದ್ದ. ಅದಕ್ಕೆ ಸಂತೋಷವಾಗಿ ಆವತ್ತಿನ ಕೆಲಸನ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಬಂಡೆ ಕಡೆಗೆ ನಡೆದ. ಇದು ಕಥೆ ಮಕ್ಕಳೇ, ಕೇಳಿದ್ರಲ್ಲ, ಚೆನ್ನಾಗಿತ್ತಲ್ವಾ? ನಾವು ಹೀಗೆ ಅಲ್ವಾ, ನಮಗದಿಲ್ಲ ಇದಿಲ್ಲ, ಹಾಗಾಗಬೇಕಾಗಿತ್ತು, ಹೀಗಾಗಬೇಕಾಗಿತ್ತು, ಹೀಗಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೋತಾನೇ ಇರ್ತೀವಿ. ಇಲ್ಲಿ ಯಾವುದು ಪೂರ್ಣ ಅಲ್ಲ, ಆದರೆ ಎಲ್ಲರಲ್ಲೂ ಭಗವಂತ ಸಾಕಷ್ಟು ಶಕ್ತಿನೂ ಕೊಟ್ಟಿರ್ತಾನೆ, ಅವರವ್ರಿಗೆ ಆದ ಕೌಶಲ್ಯಗಳನ್ನು ಕೊಟ್ಟಿರ್ತಾನೆ. ಎಲ್ಲರಲ್ಲೂ ಒಂದಲ್ಲ ಒಂದು ಕೊರತೆಯೂ ಇರುತ್ತೆ. ಆದರೆ ಕೊರತೆ ಕಡೆಗೆ ಗಮನ ಕೊಡ್ದೇನೆ ನಮ್ಮ ಕೌಶಲ್ಯದ ಕಡೆಗೆ ಗಮನ ಕೊಟ್ಟರೆ ನಾವು ಜೀವನದಲ್ಲಿ ಬೇಕಾದಷ್ಟು ಮುಂದೆ ಬರ್ಬೋದು, ಸಂತೋಷವಾಗಿರ್ಬೋದು. ನಮಗೆ ನಮ್ಮ ಬಗ್ಗೆ ವಿಶ್ವಾಸ ಇರಬೇಕೇ ಹೊರತು ಇನ್ನೊಬ್ಬರನ್ನ ನೋಡಿ ಕರ್ಬಿಕೊಂಡು ಅಸೂಯೆ ಪಟ್ಕೊಂಡು ನಾವ್ಯಾಂತ ಕೊರಕೊಂಡು ಇರಬಾರ್ದು. ಇದು ನಿಮ್ಗೆ ಅರ್ಥ ಆಯ್ತಲ್ವಾ ಈ ಕಥೆಯಿಂದ? ಅವನೆಷ್ಟು ಚೆನ್ನಾಗಿ ತಿಳ್ಕೊಂಬಿಟ್ಟ ನೋಡಿ ಕಲ್ಲು ಕುಟ್ಕ. ಹಾಗೆ ನಾವು ತಿಳ್ಕೊಂಡು ನಮ್ಮ ಕೌಶಲ್ಯಗಳನ್ನು ಬಳಸ್ಕೊಂಡು ನಾವು ಯಶಸ್ವಿ ಮನುಷ್ಯರಾಗಿ ಬದುಕೋಕ್ಕೆ ಪ್ರಯತ್ನ ಪಡಬೇಕು. ಸರಿನಾ? ಇಲ್ಲಿಗೆ ಇವತ್ತಿನ ಕಥಾ ಸಮಯವನ್ನು
ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.